ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಹರಹರ ಮಹಾದೇವ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಹರಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಇದು ನಿಮ್ಮ ಬದುಕಿನ ಹೊಸ ಪರ್ವದ ಮುನ್ನುಡಿ. ವೃಷಭ ರಾಶಿಯವರೇ, ನಿಮ್ಮದು ಮಣ್ಣಿನ ಗುಣ, ಅಚಲವಾದ ತಾಳ್ಮೆ ನಿಮ್ಮ ಶಕ್ತಿ. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ನಂಬಿದವರಿಂದ ಆದ ದ್ರೋಹ ಮತ್ತು ಆರ್ಥಿಕ ಏರಿಳಿತಗಳು ನಿಮ್ಮನ್ನು ಹೈರಾಣಿಸಿವೆ ಅಲ್ವಾ? ನಿಮಗೆ ಜೀವನವೇ ಸಾಕಾಗಿ ಹೋಗಿದೆ ಅಂತ ಅನ್ನಿಸುವಷ್ಟು ಬೇಸರ ಆಗಿದೆ ಅಲ್ವಾ? ಹೊರಗಿನ ಜಗತ್ತಿಗೆ ನೀವು ತುಂಬ ಗಟ್ಟಿಯಾಗಿ ಕಾಣಿಸ್ತಾ ಇರ್ತೀರ, ಆದರೆ ರಾತ್ರಿಯ ಏಕಾಂತದಲ್ಲಿ ನಿಮ್ಮ ಮನಸ್ಸು ಅನುಭವಿಸುವ ಮೌನ ಸಂಕಟ ಯಾರಿಗೂ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನನಗೆ ಯಾಕೆ ಈ ಪರೀಕ್ಷೆ ಅಂತ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನೀಡುವ ಸಮಯ ಈಗ ಬಂದಿದೆ ನೋಡಿ. ವೃಷಭ ರಾಶಿಯವರ ಜೀವನ ಅಂದರೆ ಅದು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ. ಆದರೆ ಕೆಲವೊಮ್ಮೆ ಕಾಲಚಕ್ರ ಅದೆಷ್ಟು ಕ್ರೂರವಾಗಿರುತ್ತೆ ಅಂದರೆ, ನೀವು ದೃಢವಾಗಿ ನಿಂತಿದ್ರೂ ಕೂಡ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಕುಸಿದು ಬಿಡ್ಬಿಡುತ್ತೆ. ಕತ್ಲ ಕೋಣೆಯಲ್ಲಿ ಒಬ್ಬರೇ ಕುಳಿತು ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಕಣ್ಣೀರು ಹಾಕಿದ ಕ್ಷಣಗಳು ನಿಮ್ಮ ನೆನಪಲ್ಲಿರಬಹುದು. ನೀವು ಯಾರಿಗೆಲ್ಲ ಹೆಗಲು ಕೊಟ್ಟಿದ್ದೀರೋ ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಮರೆಯಾದಾಗ ಆದ ಆಘಾತ ಅಷ್ಟಿಷ್ಟಲ್ಲ. ಆದರೆ ನೆನ್ಪಿಡಿ, ವೃಷಭ ರಾಶಿಯ ಅಧಿಪತಿ ಶುಕ್ರನಾದರೂ ಕೂಡ ಈ ರಾಶಿಯ ಸ್ಥಿರತೆಗೆ ಶಕ್ತಿ ನೀಡುವವನು ಆ ಪರಮಾತ್ಮನಾದ ಮಹಾದೇವ. ನೀವು ಒಬ್ಬಂಟಿಯಾಗಿ ಅಳ್ತಾ ಇರಬೇಕಾದ್ರೆ ನಿಮ್ಮನ್ನು ಯಾರೂ ನೋಡಿಲ್ಲ ಅಂತ ಅಂದ್ಕೋಬೇಡಿ. ಆ ಮಹಾದೇವನ ಕೃಪೆ ನಿಮ್ಮ ಮೇಲೆ ಸದಾ ಇತ್ತು. ಈಗ ಆ ಕೃಪೆ ಫಲ ನೀಡುವ ಕಾಲ ಒದಗಿ ಬಂದಿದೆ. ಬ್ರಹ್ಮಾಂಡದಲ್ಲಿ ಈಗ ಕಾಸ್ಮಿಕ್ ಶಿಫ್ಟ್ ನಡೀತಾ ಇದೆ. ಮೇ 15, 16, 17 ಈ 3 ದಿನಗಳು ನಿಮ್ಮ ಬದುಕಲ್ಲಿ ಅತಿ ದೊಡ್ಡ ಮೈಲುಗಲ್ಲ ಆಗಿರುತ್ತೆ. ಇದು ಕೇವಲ ದಿನಾಂಕಗಳಲ್ಲ, ನಿಮ್ಮ ಹಣೆಬರಹದ ಹೊಸ ಪುಟಗಳು. ಮೇ 15ನೇ ತಾರೀಕು ಬದಲಾವಣೆಯ ಮೊದಲ ಮಿಡಿತ ಆಗಿರುತ್ತೆ. ಅಂದು ಬೆಳಿಗ್ಗೆ ನೀವು ಎದ್ದಾಗ ನಿಮ್ಮ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಆಘಾತ ಒಂದು ಮಂಜಿನಂತೆ ಕರಗಿದ ಅನುಭವ ಆಗುತ್ತೆ. ನಿಮ್ಮ ಮನೆಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಹೊಸ ಚೈತನ್ಯದ ಹರಿವು ನಿಮಗೆ ಗೋಚರಿಸುತ್ತೆ. ಬಹುಶಃ ನೀವು ಕೈಬಿಟ್ಟಿದ್ದ ಒಂದು ಹಳೆಯ ಆಸ್ತಿ ವಿಚಾರ ಅಥವಾ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ ಜಯದ ಮೊದಲ ಸೂಚನೆ ಸಿಗಬಹುದು. ಇದು ನಿಮ್ಮ ಕೈ ಹಿಡಿಯೋದಕ್ಕೆ ಮಹಾದೇವನು ನೀಡುತ್ತಿರುವ ಮೊದಲ ಸಿಗ್ನಲ್. ಮೇ 16ನೇ ತಾರೀಕು ಸಂಘರ್ಷದ ಅಂತ್ಯ ಮತ್ತು ಸಮೃದ್ಧಿಯ ಆರಂಭ. ವೃಷಭ ರಾಶಿಯವರಿಗೆ ಆರ್ಥಿಕ ಭದ್ರತೆ ಅಂದರೆ ಪ್ರಾಣ. ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಬರಬೇಕಾಗಿದ್ದ ಹಣ ವಾಪಸ್ ಬರ್ಬೋದು ಅಥವಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಕುಟುಂಬದಲ್ಲಿ ಇಲ್ಲಿಯವರೆಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಒಂದು ಥರದ ನೆಮ್ಮದಿ ಅನ್ನೋದು ಆವರಿಸುತ್ತೆ. ನಿಮ್ಮನ್ನು ಟೀಕಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ವೃತ್ತಿರಂಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸುದಿನ ಆಗಿರುತ್ತೆ. ಇನ್ನು ಮೇ 16ನೇ ತಾರೀಕು ಇದು ಸಾಕ್ಷಾತ್ ಪವಾಡದ ದಿನ ಅಂತಲೇ ಹೇಳ್ಬಹುದು. ನಿಮ್ಮ ಜೀವನದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವ ಒಂದು ಅದ್ಭುತ ಪವಾಡ ಸಂಭವಿಸುತ್ತೆ. ಇದು ವಿದೇಶ ಪ್ರಯಾಣದ ಯೋಗ ಇರ್ಬೋದು, ಹೊಸ ಮನೆಯ ಕನಸು ನನಸಾಗುವ ಆರಂಭ ಇರಬಹುದು, ಅಥವಾ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಏಳಿಗೆ ಇರಬಹುದು. ಮಹಾದೇವನು ನಿಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಗೊತ್ತಾ? ಯಾಕೆಂದರೆ ವೃಷಭ ರಾಶಿಯವರಾದ ನೀವು ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ನಿಮ್ಮ ಬೇರುಗಳನ್ನು ಮರೆತಿಲ್ಲ. ನೀವು ಅನ್ಯಾಯಕ್ಕೆ ತಲೆಬಾಗಿಲ್ಲ ಮತ್ತು ಯಾರ ಹಕ್ಕನ್ನು ಕಿತ್ತುಕೊಂಡಿಲ್ಲ. ನಿಮ್ಮ ಈ ಪ್ರಾಮಾಣಿಕತೆಯೇ ಇಂದು ನಿಮ್ಮನ್ನು ಈ ಶುಭ ಗಳಿಗೆಗೆ ತಂದು ನಿಲ್ಲಿಸಿದೆ. ಆದರೆ ಒಂದು ಮಾತು, ಈ ಸುವರ್ಣ ಕಾಲ ಬರಬೇಕಾದಾಗ ನೀವು ಜಾಗರೂಕರಾಗಿರಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಹಠ ಮತ್ತು ಸಿಟ್ಟು ಸ್ವಲ್ಪ ಜಾಸ್ತಿ. ಈ ಯಶಸ್ಸಿನ ಅಮಲಿನಲ್ಲಿ ಪ್ರೀತಿ ಪಾತ್ರರನ್ನು ಕಡೆಗಣಿಸಬೇಡಿ. ಸೌಮ್ಯತೆಯಿಂದ ವರ್ತಿಸಿ. ಮಹಾದೇವನು ನೀಡಿದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ, ಹೊರತು ಅಹಂಕಾರಕ್ಕೆ ಬಲಿಯಾಗಬೇಡಿ. ಇನ್ನು ಬರುವ ದಿನಗಳಲ್ಲಿ ನಿಮ್ಮ ಗೌರವ ದುಪ್ಪಟ್ಟಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೋಡಿದವರು
ನಿಮ್ಮ ಬೆಳವಣಿಗೆ ಕಂಡು ಅಚ್ಚರಿ ಪಡ್ತಾರೆ. ಇದು ನಿಮ್ಮ ಸಂಯಮಕ್ಕೆ ಸಿಕ್ಕ ಪ್ರತಿಫಲ ಆಗಿರುತ್ತೆ. ಈ ಶುಭ ಫಲಗಳನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳೋದಕ್ಕೆ ಕೆಲವು ಪರಿಹಾರಗಳನ್ನು ತಪ್ಪದೇ ಮಾಡಿ. ಪ್ರತಿದಿನ ಸ್ನಾನದ ನಂತರ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯವನ್ನು ಶಾಂತವಾಗಿ ಕುಳಿತು ಜಪಿಸಿ. ಸಾಧ್ಯ ಆದರೆ ಬಿಲ್ವಪತ್ರೆಯಿಂದ ಶಿವನಿಗೆ ಅರ್ಚನೆ ಮಾಡಿ. ವೃಷಭ ರಾಶಿಯವರು ಪ್ರಕೃತಿ ಪ್ರೇಮಿಗಳು. ಹಾಗಾಗಿ ಗಿಡ ಮರಗಳಿಗೆ ನೀರು ಹಾಕೋದು ಅಥವಾ ಹಸುವಿಗೆ ಮೇವು ನೀಡೋದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ. ನೀವು ಈ ಸಂದೇಶವನ್ನು ಕೇಳ್ತಾ ಇದ್ದೀರಿ ಅಂದರೆ ನೀವು ಮಹಾದೇವನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಿ ಅಂತಾನೆ ಅರ್ಥ. ನಿಮ್ಮ ಕಷ್ಟದ ದಿನಗಳು ಮುಗಿದವು, ಇನ್ನು ಸುಖದ ದಿನಗಳು ಆರಂಭ ಆಗ್ತಾ ಇದೆ. ಸುಖದ ದಿನಗಳು ಆರಂಭ ಆಗ್ತಾ ಇದೆ ಅಂತಾನೆ ಅರ್ಥ. ವೃಷಭ ರಾಶಿಯವರಿಗೆ ಹಠ ಮತ್ತು ಜಾಸ್ತಿ. ನೀವು ಯಾವುದೇ ಕಾರಣಕ್ಕೂ ಪ್ರೀತಿ ಪಾತ್ರರನ್ನು ಕಡೆಗಣಿಸೋದಕ್ಕೆ ಹೋಗಬೇಡಿ. ನಿಮಗೆ ನಂಬಿಕೆ ಇರಲಿ, ಭಕ್ತಿ ಇರಲಿ. ಈ ವಿಡಿಯೋ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸಿದರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಮಹಾದೇವನ ಭಕ್ತರಾಗಿದ್ದರೆ ಕಮೆಂಟಲ್ಲಿ ತಪ್ಪದೆ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ನಾವು ಹಾರೈಸ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.